ಸ್ನೇಹಿತರೆ, ಇತ್ತೀಚೆಗೆ ಹುಬ್ಬಳ್ಳಿ ಧಾರವಾಡ ಸಾಕಷ್ಟು ಪ್ರಚಲಿತದಲ್ಲಿ ಬರ್ತಾ ಇದೆ. ಅದರಲ್ಲೂ ಕೂಡ ಬೇರೆ ಬೇರೆ ರೀತಿಯಾದಂತಹ ಕೇಸ್‌ಗಳು ಕೂಡ ಈಗ ಹುಬ್ಬಳ್ಳಿ ಧಾರವಾಡದಲ್ಲಿ ನಡೀತಾ ಇದ್ದಾವೆ. ಹುಬ್ಬಳ್ಳಿ ಧಾರವಾಡ ಅವಳಿ ನಗರಗಳು ಅಂತ ಕರೀತಾರೆ. ಆದ್ರೆ ಈ ಅವಳಿ ನಗರದಲ್ಲಿ ನಿನ್ನೆಯೂ ಕೂಡ ಇಂಥದ್ದೇ ಒಂದು ಅಮಾನವೀಯ ಘಟನೆಯೂ ಕೂಡ ನಡೆದು ಹೋಗಿಬಿಟ್ಟಿದೆ. ಒಂದು ಕಡೆ ಪಿಯುಸಿಯಲ್ಲಿ 78% ಮಾಡಿದೀನಿ, ಇನ್ನು ನನಗೆ ಪರ್ಸೆಂಟೇಜ್ ಬೇಕಿತ್ತು, ಔಟ್ ಆಫ್ ಔಟ್ ಬರಬೇಕಿತ್ತು, 600ಕ್ಕೆ 600 ಅಂಕ ಬರಬೇಕಿತ್ತು ಅನ್ನುವಂಥ ಮನಸ್ಥಿತಿಯಲ್ಲಿ ಒಂದು ಹೆಣ್ಣು ಮಗಳು ಸಾವನ್ನಪ್ಪಿ ಬಿಟ್ಟಿದ್ದಾಳೆ. ಅಂದ್ರೆ ನೇಣಿಗೆ ಶರಣಾಗಿ ಬಿಟ್ಟಿದ್ದಾಳೆ. ಇನ್ನು ಈ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದು ಬಿಟ್ರೆ, ಇತ್ತ ಧಾರವಾಡದಲ್ಲಿ ಒಬ್ಬ ಕಾಂಗ್ರೆಸ್ ಮುಖಂಡ, ಅದರಲ್ಲೂ ಕೂಡ ಈಗಷ್ಟೇ ಮದುವೆ ಆಗ್ಬೇಕು, ಮದುವೆ ತಯಾರಿ ಅಂತದೆಲ್ಲವನ್ನು ಕೂಡ ಮಾಡ್ಕೊಳ್ತಾ ಇದ್ದಂತ ವ್ಯಕ್ತಿಯನ್ನ ಸ್ವತಃ ತನ್ನ ಸ್ನೇಹಿತರೆ, ಪರಿಚಯದಸ್ತರೇ ಸೇರಿಕೊಂಡು ಜೊತೆಗೆ ಒಂದು ಟೀಮ್ ಅಲ್ಲಿ ಬಂದ್ಬಿಟ್ಟು ಆತನನ್ನ ಮನೆ ಒಳಗಡೆ ಹಾಕಿ ಕೊಚ್ಚಿ ಕೊಲೆ ಮಾಡಿ ಬಿಡ್ತಾರೆ. ಇಂಥದ್ದೊಂದು ಘಟನೆಯು ಕೂಡ ಆ ಧಾರವಾಡದಲ್ಲಿ ನಡೆದು ಹೋಗಿಬಿಟ್ಟಿದೆ. ಸೊ ಈ ಒಂದು ವಿಡಿಯೋದಲ್ಲಿ 2 ಕೇಸ್‌ನ ಕುರಿತಾಗಿ ನಾವು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸಾಧ್ಯವಾದ್ರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದ್ರೂ ನಮ್ಮ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಆರಂಭದಲ್ಲಿ ನಾವು ಪಿಯುಸಿ ಹುಡುಗಿಯ ಆತ್ಮಹತ್ಯೆ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ಮೂಲತಃ ಹುಬ್ಬಳ್ಳಿ ಮೂಲದವರು. ಮನೆಯಲ್ಲಿ ಅಜ್ಜಿ, ತಾತ ಜೊತೆಗೆ ಅಣ್ಣ ಮತ್ತು ಈ ಯುವತಿ ಇರ್ತಾರೆ. ತಂದೆ ತಾಯಿ ಅದ್ಯಾವುದೋ ಕೆಲಸದಲ್ಲಿ ಬಿಸಿ ಇರ್ತಾರೆ. ಒಂದು ಒಳ್ಳೆಯ ಉತ್ತಮ ಶಿಕ್ಷಣ ಇವರಿಗೆ ದೊರೀಲಿ ಅನ್ನೋ ಕಾರಣಕ್ಕೆ ತಮ್ಮ ಅಜ್ಜಿ ತಾತ ಮನೆಯಲ್ಲಿ ಈ ಮಕ್ಕಳನ್ನ ಇಟ್ಟಿರ್ತಾರೆ. ಸೊ ಇತ್ತ ಅಜ್ಜಿಗೆ ಹುಷಾರಿರೋದಿಲ್ಲ. ಹುಷಾರಿಲ್ಲದೆ ಇರುವಂತ ಸಂದರ್ಭದಲ್ಲಿ ಆಕೆಯನ್ನ ಆಸ್ಪತ್ರೆಗೆ ದಾಖಲು ಮಾಡಿರ್ತಾರೆ. ಆಸ್ಪತ್ರೆಗೆ ದಾಖಲು ಮಾಡುವಂತ ಸಂದರ್ಭದಲ್ಲಿ ಅಣ್ಣ ಊಟ ತೆಗೆದುಕೊಂಡು ಹೋಗ್ಬೇಕು ಅನ್ನೋ ಕಾರಣಕ್ಕೆ ಮನೆಗೆ ಬಂದಿರ್ತಾರೆ. ಅದಾದ ಬಳಿಕ ಮನೆಯಲ್ಲಿದ್ದಂತಹ ಅಜ್ಜನಿಗೆ ಊಟವನ್ನು ಕೂಡ ಕೊಟ್ಟು ಬಿಟ್ಟಿರ್ತಾಳೆ. ನೆನ್ನೆ ಮಧ್ಯಾಹ್ನ 2 ಗಂಟೆ ಅಥವಾ 2:30 ಗಂಟೆಯ ಆಸುಪಾಸಿನಲ್ಲಿ ಇಷ್ಟೆಲ್ಲವೂ ಕೂಡ ಚಟುವಟಿಕೆ ಆಗಿ ಬಿಡುತ್ತೆ. ಅದಾದ ಬಳಿಕ ತಾತ ಊಟ ಮಾಡಿ ಮಲಗಿ ಬಿಡ್ತಾರೆ. ಅವರದ್ದೇ ಮನೆ ಇನ್ನೊಂದು ಮೇಲ್ಗಡೆ ಅಂದ್ರೆ ಫಸ್ಟ್ ಫ್ಲೋರ್ ಅಲ್ಲಿ ಈ ಒಂದು ಯುವತಿ ಆತ್ಮಹತ್ಯೆನ ಮಾಡಿಕೊಂಡು ಬಿಡ್ತಾಳೆ. ಕಾರಣ ಏನು ಅಂತಂದ್ರೆ 78% ಬಂದು ಬಿಟ್ಟಿದೆ ಅನ್ನೋ ಕಾರಣಕ್ಕೆ. ಆಕೆ ಇಲ್ಲಿದ್ದಂತೆ ನಾನು 100% ತೆಗೆದುಕೊಳ್ಬೇಕಿತ್ತು, ನನಗೆ ಔಟ್ ಆಫ್ ಔಟ್ ಬರಬೇಕಿತ್ತು ಅಂತಹ ಮನಸ್ಥಿತಿಯಲ್ಲಿ ಆ ಒಂದು ಹೆಣ್ಣು ಮಗಳು ಇದ್ಲಂತೆ. ಸ್ನೇಹಿತರೆ, ಆ ಒಂದು 78% ಅಂದ್ರೆ ಅದೇನು ಸಾಮಾನ್ಯವಾದಂತಹ ರಿಸಲ್ಟ್ ಅಲ್ಲ. ಸೊ ಜೀವನದಲ್ಲಿ ಎಲ್ಲದಕ್ಕೂ ಪರ್ಸೆಂಟೇಜ್ ಮುಖ್ಯ ಆಗೋದಿಲ್ಲ. ಜೀವನದಲ್ಲಿ ಬದುಕಬೇಕು ಅಥವಾ ಬದುಕನ್ನ ಕಟ್ಕೊಳ್ಬೇಕು ಅನ್ನೋದು ಆಗಿದ್ರೆ ಅಂತವರಿಗೆ ಎಲ್ಲದಕ್ಕೂ ಕೂಡ ಈ ಒಂದು ಪರ್ಸೆಂಟೇಜ್ ಗಳೇ ಕೆಲಸ ಮಾಡೋದಿಲ್ಲ. ಮತ್ತು ನಾವೆಲ್ಲರೂ ಕೂಡ ಓದಿ ಪರ್ಸೆಂಟೇಜ್ ಮಾಡಿದೀವಿ, ನಾವು 100% ಇದೀವಿ ಅನ್ನೋ ಕಾರಣಕ್ಕೆ ನಮ್ಮಲ್ಲಿ ಒಂದು ಒಳ್ಳೆಯ ಮನಸ್ಥಿತಿ ಅಥವಾ ಗಟ್ಟಿ ಮನಸ್ಥಿತಿ ಇಲ್ಲ ಅಂತಂದ್ರೆ ಎಷ್ಟು ಪರ್ಸೆಂಟೇಜ್ ಇದ್ರು ಏನು, ಎಲ್ಲದಕ್ಕೂ ಕೂಡ ಮಾರ್ಕ್ಸ್ ಕಾರ್ಡ್ ವ್ಯಾಲ್ಯೂ ಆಗೋದಿಲ್ಲ. ಎಲ್ಲದಕ್ಕೂ ಕೂಡ ಮಾರ್ಕ್ಸ್ ಕಾರ್ಡ್ ಇಂದಾನೇ ನಮ್ಗೆ ಜಾಬ್ ಸಿಗೋದಿಲ್ಲ. ಅದರಲ್ಲೂ ಕೂಡ ಇತ್ತೀಚಿನ ದಿನದಲ್ಲಿ ನಿನ್ನ ಹತ್ರ ಟ್ಯಾಲೆಂಟ್ ಇದೆಯಾ ಅಥವಾ ನೀನು ಅರ್ಹನಿದ್ದೀಯಾ, ಹಾಗಾದ್ರೆ ಬಾ ಕೆಲಸ ಮಾಡು ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದೆ. ಸೊ ಅಂತ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಅದ್ಯಾಕೆ ಇಂತ ತಪ್ಪು ನಿರ್ಧಾರವನ್ನು ತೆಗೆದುಕೊಂಡು ಬಿಟ್ಲು ಆ ಹೆಣ್ಣು ಮಗಳು ಗೊತ್ತಿಲ್ಲ. ಆಕೆಯ ಬಗ್ಗೆ ಗಮನಿಸೋದಾದ್ರೆ, ಶ್ರಾವಣಿ ಅನ್ನುವಂತ ಹೆಣ್ಣು ಮಗಳಾಕೆ ನೋಡೋದಕ್ಕೆ ತುಂಬಾ ಸುಂದರವಾಗಿ ಕೂಡ ಇದ್ದಾಳೆ. ಆದ್ರೆ ದುರಾದೃಷ್ಟ ಏನು ಅಂತಂದ್ರೆ ಸಾವನ್ನಪ್ಪಿ ಬಿಟ್ಟಿದ್ದಾಳೆ. ಈಗ ಏನು ಕೂಡ ಮಾಡೋದಕ್ಕೆ ಆಗೋದಿಲ್ಲ. ತಾತ ಊಟ ಮಾಡಿ ಮಲ್ಕೊಂಡು ಬಿಡ್ತಾರೆ. ಅದಾದ ಬಳಿಕ ಆಕಿ ಮೇಲ್ಗಡೆ ಅಂದ್ರೆ ಫಸ್ಟ್ ಫ್ಲೋರ್ ಗೆ ಹೋಗಿ ಬಿಡ್ತಾಳೆ. ಅಲ್ಲಿ ಏನಾಗುತ್ತೆ ಅಂತ ಯಾವುದು ಕೂಡ ತಾತನಿಗೂ ಕೂಡ ಗಮನಕ್ಕೆ ಬರೋದಿಲ್ಲ. ಅದಾದ ಬಳಿಕ ತನ್ನದೇ ಒಂದು ಬಟ್ಟೆಯಿಂದ ನೇಣಿಗೆ ಶರಣಾಗಿ ಬಿಡ್ತಾಳೆ. ಈ ಒಂದು ಘಟನೆ ಇಡೀ ರಾಜ್ಯವನ್ನೇ ಒಂದು ಕ್ಷಣ ಬೆಚ್ಚಿ ಬೆರಗಾಗಿಸಿ ಬಿಟ್ಟಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸೊ ಇಂಥದ್ದೊಂದು ಮನಸ್ಥಿತಿ ಯಾಕೆ ವಿದ್ಯಾರ್ಥಿಗಳಲ್ಲಿ ಬೆಳೀತಾ ಇದೆಯೋ ಗೊತ್ತಿಲ್ಲ. ಇನ್ನು ನಾನು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತನ್ನ ಹೇಳೋದಾದ್ರೆ, 10ನೇ ಕ್ಲಾಸ್ ರಿಸಲ್ಟ್ ಕೂಡ ಆಗಬಹುದು, ಪಿಯುಸಿ ರಿಸಲ್ಟ್ ಆಗಿರ್ಬಹುದು, ಅಥವಾ ಡಿಗ್ರಿ ಆಗಿರ್ಬಹುದು, ಅಥವಾ ನೀವು ಯಾವ್ದೋ ಉನ್ನತ ಪದವಿಗೆ ಹೋಗಿರಬಹುದು. ಯಾವುದು ಕೂಡ ನಿಮ್ಮ ಒಂದು ಫ್ಯೂಚರ್ಗೆ, ಅದರಲ್ಲೂ ಬದುಕನ್ನ ಕಟ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ವರ್ಕ್ ಆಗತ್ತೆ ಅನ್ನೋದೇನಾದ್ರೂ ತಲೆಯಲ್ಲಿದ್ರೆ ಮರ್ತು ಬಿಡಿ. ಬಹುತೇಕ ಜನ ಫೇಲ್ ಆದವರು ಇವತ್ತು ಜೀವನದಲ್ಲಿ ಸಕ್ಸಸ್ ಅನ್ನ ಕಂಡಿದ್ದಾರೆ. ಜೀವನಕ್ಕೆ ಬೇಕಾಗಿರುವಂತದ್ದು ಮಾರ್ಕ್ಸ್ ಕಾರ್ಡ್ ಅಲ್ಲ, ಉತ್ತಮ ರೀತಿಯ ವಿದ್ಯೆ. ಎಲ್ಲದಕ್ಕೂ ಕೂಡ ಈ ಪುಸ್ತಕದ ಪಾಠಗಳು ಎಲ್ಲಾ ಕಡೆಗೂ ವರ್ಕ್ ಆಗೋದಿಲ್ಲ. ಸೊ ನಮ್ಮಲ್ಲಿ ಇರುವಂತಹ ಟ್ಯಾಲೆಂಟ್ಗಳು, ನಮ್ಮಲ್ಲಿ ಇರುವಂತಹ ಒಂದು ಕೌಶಲ್ಯಗಳು ಅವೆಲ್ಲವೂ ಕೂಡ ವರ್ಕ್ ಮಾಡ್ತಾವೆ. ಜೀವನದಲ್ಲಿ ಫೇಲ್ ಆದ್ರೆ ಹೇಗೆ ಬೇಕಾದ್ರೂ ಬದುಕನ್ನು ಕಟ್ಕೊಳ್ಬಹುದು. ಬದುಕೆ ಫೇಲ್ ಆಗಿಬಿಟ್ರೆ ಮುಂದೆ ಏನು ಮಾಡೋದಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ಎಲ್ರು ಕೂಡ ಅರ್ಥ ಮಾಡ್ಕೊಳ್ಳೇಬೇಕಾಗಿರುವಂತ ವಿಚಾರ ಇದು. ಸೊ ಇದೊಂದು ದುರಂತ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸ್ನೇಹಿತರೆ, ಇನ್ನ ಧಾರವಾಡದ ವಿಚಾರಕ್ಕೆ ಬಂದು ಬಿಡೋಣ. ಧಾರವಾಡದಲ್ಲೂ ಕೂಡ ನಿನ್ನೆ ಒಂದು ಅಮಾನವೀಯ ಘಟನೆ ನಡೆದು ಬಿಟ್ಟಿದೆ. ಮದುವೆ ಆಗಬೇಕಾಗಿರುವಂತವನು 24ನೇ ತಾರೀಕು ಆತನ ಮದುವೆ ಕೂಡ ಇತ್ತು. ಒಬ್ಬ ಕಾಂಗ್ರೆಸ್ ನಲ್ಲಿ ಲೀಡರ್ ಆಗಿ ಕಾಣಿಸ್ಕೊಂಡಿರುವಂತಹ ವ್ಯಕ್ತಿ, ಬಹುತೇಕ ವೈರತ್ವ ಅಂತದೆಲ್ಲವೂ ಕೂಡ ಉಟ್ಕೊಂಡು ಬಿಟ್ಟಿತ್ತು. ಇದೆಲ್ಲದನ್ನು ಕೂಡ ಸಹಿಸಿಕೊಳ್ಳದೆ ಅಥವಾ ಇದನ್ನ ಸಹಿಸಿಕೊಳ್ಳ
ಮಾಡಿಕೊಳ್ಳೋದಕ್ಕೆ ಆಗದೇನೆ ಅನೇಕರ ಮೇಲೆ ಅನುಮಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು ಕುಟುಂಬ. ಆ ಯಾರು ಗೊತ್ತಿರುವಂತವರೇ ಮಾಡಿರುವಂತದ್ದು ಅನ್ನುವ ರೀತಿಯಲ್ಲಿ ಈಗ ಹೇಳಿಕೊಳ್ತಾ ಇದ್ದಾರೆ. ಅಂದ ಹಾಗೆ ಏನಿದು ಪ್ರಕರಣ, ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಫೈರೋಜ್ ಪಠಾಣ್ ಅನ್ನುವಂತ ವ್ಯಕ್ತಿ, ಆತ ಕಾಂಗ್ರೆಸ್ ನಲ್ಲಿ ಒಂದಿಷ್ಟು ಲೀಡರ್ ರೀತಿಯಲ್ಲಿ ಕಾಣಿಸ್ಕೊಂಡಂತ ವ್ಯಕ್ತಿ, ಆ ಭಾಗದಲ್ಲಿ ತುಂಬಾ ಹೆಸರನ್ನ ಮಾಡ್ತಾ ಇದ್ದಂತಹ ವ್ಯಕ್ತಿ, ಮುಸಲ್ಮಾನ್ ಧರ್ಮಕ್ಕೆ ಸೇರಿದಂತ ವ್ಯಕ್ತಿ. ಅವರಲ್ಲೇ ಒಂದಿಷ್ಟು ವೈಮನಸ್ಸು ಅಂತದೆಲ್ಲವೂ ಕೂಡ ಬೆಳೆದುಕೊಂಡು ಬಿಟ್ಟಿರುತ್ತೆ. ಸೊ ನೀವು ಈಗ ಸಿಸಿಟಿವಿ ಫುಟೇಜ್ ಅನ್ನ ಗಮನಿಸ್ತಾ ಇದ್ದಾಗೆ ಫೈರೋಜ್ ಮನೆಗೆ ಆತನ ಸ್ನೇಹಿತ ಒಬ್ಬ ಬಂದಿರ್ತಾನೆ. ಆರಂಭದಲ್ಲಿ ಒಬ್ಬನೇ ಬಂದಿರ್ತಾನೆ. ಅದಾದ ಬಳಿಕ ಆ ಒಂದು ಬಂದಿರುವಂತ ವ್ಯಕ್ತಿ ಶಾ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಸೊ ಆ ಒಂದು ಹೆಸರು ಕೂಡ ಕೇಳಿ ಬರ್ತಾ ಇದೆ. ಆತನ ಸ್ನೇಹಿತ ಕೂಡ ಇರ್ತಾನೆ. ಅಷ್ಟೇ ಅಲ್ಲದೆ ಆತ ತನ್ನ ಕುಟುಂಬದವರಿಗೆ ಎಲ್ರಿಗೂ ಕೂಡ ಪರಿಚಯ ಇರ್ತಾನೆ. ಅವನ ಮೇಲೆ ಏನು ಅನುಮಾನ ಅಂತದೆಲ್ಲವೂ ಕೂಡ ಆ ಸಂದರ್ಭಕ್ಕೆ ಹುಟ್ಟಿಕೊಂಡಿರೋದಿಲ್ಲ. ಅದಾದ ಬಳಿಕ ಮನೆಗೆ ಬಂದಂತ ಸಂದರ್ಭದಲ್ಲಿ ಫೈರೋಜ್ ಅವರ ತಾಯಿ ಮನೆಯಲ್ಲಿ ಇರ್ತಾರೆ. ಅವರಿಗೆ ನಮಸ್ಕಾರ ಹೇಳ್ತಾನೆ. ಆತ ಮತ್ತೆ ಹೊರಗಡೆ ಕೂತ್ಕೊಂಡು ಬಿಡ್ತಾನೆ. ಇನ್ನೇನು ಮಾತನಾಡ್ತಾ ಇರಬೇಕಾದಂತ ಸಂದರ್ಭದಲ್ಲಿ ಗೇಟ್ ಬಳಿಗೆ ಫೈರೋಜ್ ಬಂದು ಬಿಡ್ತಾನೆ. ಗೇಟ್ ಬಳಿಗೆ ಬಂದಂತ ಸಂದರ್ಭದಲ್ಲಿ ಗೇಟ್ ನ ಕ್ಲೋಸ್ ಮಾಡೋದಕ್ಕೆ ಹೋಗ್ತಾನೆ. ಅದಾದ ಬಳಿಕ ಗೇಟ್ ನ ಹೊರಗಡೆ ಇಬ್ಬರು ಹುಡುಗರು ಕೂಡ ನಿಂತ್ಕೊಂಡು ಬಿಟ್ಟಿರ್ತಾರೆ. ಫೈರೋಜ್ ಮೇಲೆ ಏಕಾಏಕಿ ಶಾ ಅನ್ನುವಂತ ವ್ಯಕ್ತಿ ಹಲ್ಲೆ ಮಾಡೋದಕ್ಕೆ ಪ್ರಾರಂಭಿಸಿ ಬಿಡ್ತಾನೆ. ಆತನಿಗೆ ಗೊತ್ತಾಗಿ ಬಿಡುತ್ತೆ ಫೈರೋಜ್ಗೆ. ಆಗ ತಪ್ಪಿಸ್ಕೊಳ್ಬೇಕಾದಂತ ಅನಿವಾರ್ಯತೆ ಎದುರಾಗಿ ಬಿಡುತ್ತೆ. ನೇರವಾಗಿ ಮನೆ ಒಳಗಡೆ ಹೋಗ್ಬಿಡ್ತಾನೆ. ಮನೆ ಒಳಗಡೆ ಹೋಗಿ ಬಾಗಿಲನ್ನ ಹಾಕೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ. ಬಾಗಿಲನ್ನ ಹಾಕೊಂಡ ಬಳಿಕವೂ ಕೂಡ ಒಟ್ಟಾರೆ ಒಂದು 4-5 ಜನ ಒಟ್ಟಿಗೆ ಮನೆಯನ್ನ ನುಗ್ಗಿ ಬಿಡ್ತಾರೆ. ಬಾಗಿಲನ್ನ ಹೊಡೆದು ಮನೆ ಒಳಗಡೆ ಹೋಗಿ ಆತನನ್ನ ಕೊಲೆ ಮಾಡಿ ಮನೆಯಿಂದ ಹೊರಗಡೆ ಎಸ್ಕೇಪ್ ಆಗಿ ಹೋಗಿರುವಂತ ಸಿಸಿಟಿವಿ ದೃಶ್ಯ ಅದು. ಸೊ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ರೆ ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಅದೆಂತ ಕೊಳಕು ವ್ಯವಸ್ಥೆಗಳು ಹುಟ್ಟಿಕೊಳ್ತಾ ಇದ್ದಾವೆ ಅನ್ನೋದನ್ನೇ ಒಂದು ಪ್ರಶ್ನೆ ಆಗಿ ಬಿಟ್ಟಿದೆ. ಒಟ್ಟಾರೆಯಾಗಿ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ನಡೆದಂತ ಒಂದು 2 ಪ್ರಕರಣಗಳೇನಿದ್ದಾವೆ ಇಡೀ ರಾಜ್ಯವನ್ನೇ ಒಂದು ಕ್ಷಣ ಬೆಚ್ಚಿ ಬೆರಗಾಗಿಸಿ ಬಿಟ್ಟಿದ್ದಾವೆ. 78% ಮಾತ್ರ ನನಗೆ ಸಿಕ್ತು, ನಾನು ಅನ್ಕೊಂಡಷ್ಟು ನನಗೆ ಏನು ಫಲಿತಾಂಶ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ಒಂದು ಕಡೆ ಆ ಒಂದು PUC ಹೆಣ್ಣು ಮಗಳು ಸಾವನ್ನಪ್ಪಿ ಬಿಟ್ರೆ, ಇತ್ತ ರಾಜಕೀಯದಲ್ಲಿ ಆಕ್ಟಿವ್ ಆದಂತ ಒಬ್ಬ ವ್ಯಕ್ತಿಯನ್ನ ತನ್ನ ಸ್ನೇಹಿತರು ಜೊತೆಗೆ ಬೇರೆ ಬೇರೆ ಅಪರಿಚಿತರು ಎಲ್ಲರೂ ಕೂಡ ಬಂದು ಟೀಮ್ ಅಲ್ಲಿ ಆತನ್ನ ಕೊಂದು ಹೋಗಿರುವಂತ ವಿಚಾರ. ಇನ್ನು ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ದೂರು ಕೂಡ ದಾಖಲಾಗಿದೆ. ಅನೇಕ ಅನುಮಾನ ಅಂತದೆಲ್ಲವೂ ಕೂಡ ಕುಟುಂಬದಸ್ಥರು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರಿಗೂ ಕೈವಾಡ ಇದೆ, ಕೆಲವೊಂದಿಷ್ಟು ಹೆಸರುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಇದರ ಪೂರ್ವದಲ್ಲೂ ಕೂಡ ಏನು ಅವರಿಗೆ ಒಂದಿಷ್ಟು ಅನುಮಾನ, ಜೀವ ಬೆದರಿಕೆ ಅಂತದೆಲ್ಲವೂ ಕೂಡ ಇತ್ತು. ಅದನ್ನ ಈ 6 ತಿಂಗಳ ಹಿಂದೆ ಕಮಿಷನರ್ಗೂ ಕೂಡ ದೂರನ್ನ ಕೊಟ್ಟಿದ್ರಂತೆ. ಸೊ ಅದರ ಬಗ್ಗೆ ಎಲ್ಲವೂ ಕೂಡ ತನಿಖೆ ಆಗಬೇಕಾಗುತ್ತೆ. ತನಿಖೆ ಆದ ಬಳಿಕ ಏನೇನೆಲ್ಲ ಘಟನೆಗೆ ಸಂಬಂಧಪಟ್ಟ ಹಾಗೆ ಏನು ಮಾಹಿತಿ ಅಥವಾ ಏನು ವೈಮನಸ್ಸು ಇತ್ತು, ರಾಜಕೀಯ ಕುತಂತ್ರನೋ ಅಥವಾ ಬೇರೆ ಬೇರೆ ವಿಚಾರನೋ ಅಥವಾ ವೈಯಕ್ತಿಕ ವಿಚಾರಕ್ಕೋ ಈ ಒಂದು ಗಲಾಟೆ ಆಗಿರುವಂತದ್ದು ಅಥವಾ ಆತನನ್ನ ಕೊಲೆ ಮಾಡಿರುವಂತದ್ದು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುವಂತ ಸಾಧ್ಯತೆ ಇರುತ್ತೆ. CCTV ಫುಟೇಜ್ ನ ಆಧರಿಸಿ ಆ ಒಂದು ವ್ಯಕ್ತಿಗಳು ಕಾಣಿಸಿಕೊಂಡಿರುವಂತಹ ವ್ಯಕ್ತಿಗಳು ಯಾರು ಅನ್ನುವಂಥದ್ದನ್ನ ಪತ್ತೆ ಹಚ್ಚೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಈಗ ಆರೋಪಿಗಳ ಬಂಧನಕ್ಕೂ ಕೂಡ ಬಲೆಯನ್ನ ಬೀಸಿದ್ದಾರೆ. ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಆರೋಪಿ ಪತ್ತೆ ಆಗಿಲ್ಲ ಅನ್ನುವಂಥದ್ದು ಇಲ್ಲಿವರೆಗೂ ಇರುವಂತಹ ಮಾಹಿತಿ. ಇನ್ನು ನಾನು ಈ ಒಂದು ವಿಡಿಯೋನ ಪ್ರಸಾರ ಮಾಡಿ ಆದ್ಮೇಲೆ ಅಥವಾ ನೀವು ನೋಡ್ತಾ ಇರಬೇಕಾದ ಸಂದರ್ಭದಲ್ಲಿ ಅದೇನಾಗಿರುತ್ತೋ ಗೊತ್ತಿಲ್ಲ. ಬಹುತೇಕ ಈಗ ನಾನು ವಿಡಿಯೋನ ಮಾಡ್ತಾ ಇರಬೇಕಾದಂತಹ ಸಂದರ್ಭದಲ್ಲೂ ಕೂಡ ಇದುವರೆಗೂ ಆರೋಪಿಯ ಪತ್ತೆ ಹಚ್ಚೋದಕ್ಕೆ ವಿಫಲರಾಗಿದ್ದಾರೆ ನಮ್ಮ ಪೊಲೀಸ್ ಇಲಾಖೆಯವರು. ಸೊ ಇದಿಷ್ಟು ಹುಬ್ಬಳ್ಳಿ ಧಾರವಾಡ ಅವಳಿ ನಗರಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ನಡೆದಂತಹ ದುರಂತದ ಕುರಿತಾಗಿ ಒಂದಿಷ್ಟು ಮಾಹಿತಿ. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದ್ರೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.